ಹಲೋ ಎಲ್ರಿಗೂ ನಮಸ್ತೆ. ಇದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯವಾಗಿ ಸೋತ ಮೇಲೆ ಬಿಜೆಪಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತ ಅನೇಕ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಟಿಕೆಟ್ ಕೊಟ್ಟಂತಹ ಮಾದರಿಯಲ್ಲಿಯೇ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅದೇ ಮಾದರಿಯನ್ನ ಫಾಲೋ ಮಾಡುವುದಕ್ಕೆ ಹೈಕಮಾಂಡ್ ಸಾಕಷ್ಟು ಲೆಕ್ಕಾಚಾರವನ್ನ ಹಾಕೊಂಡಿದೆ. ಎಸ್, ವಿಧಾನಸಭಾ ಚುನಾವಣೆಯು ತಂದಂತಹ ಬದಲಾವಣೆ ರೀತಿಯಲ್ಲೇ ವಯೋಮಿತಿ ಆಧಾರದ ಮೇಲೆ ಹಾಗೆ ಮುಂದಿನ ತಲೆಮಾರಿನ ನಾಯಕರನ್ನ ಬೆಳೆಸೋ ಅನಿವಾರ್ಯತೆಯ ದೃಷ್ಟಿಯಿಂದ ಕೆಲವು ಹಾಲಿ ಸಂಸದರಿಗೆ ಟಿಕೆಟ್ ಕೊಡಬಾರದು ಅಂತ ಬಿಜೆಪಿ ಹೈಕಮಾಂಡ್ ಚಿಂತನೆ ಮಾಡ್ತಾ ಇದೆ. ಅದರಂತೆ ಬಿಜೆಪಿ ಹೈಕಮಾಂಡ್ ಈಗಾಗಲೇ ಕರ್ನಾಟಕದಲ್ಲಿರೋ ತನ್ನ ಹಾಲಿ ಸಂಸದರಲ್ಲಿ ಕೆಲವರಿಗೆ ಟಿಕೆಟ್ ನೀಡದೆ ಹೊಸ ಮುಖಗಳಿಗೆ ಗಾಳ ಹಾಕೋದಕ್ಕೆ ಅವರಿಗೇನೆ ಟಿಕೆಟ್ ಕೊಡಬೇಕು ಅನ್ನೋ ಲೆಕ್ಕಾಚಾರವನ್ನ ಮಾಡ್ತಾ ಇದೆ. ಸೊ ಬಿಜೆಪಿ ಹಾಲಿ ಸಂಸದರಲ್ಲಿ ಈಗ 75 ವರ್ಷ ವಯಸ್ಸು ದಾಟಿದವರನ್ನ ಬಿಟ್ಟು ಮತ್ತೊಮ್ಮೆ ಗೆಲ್ಲೋ ಸಾಮರ್ಥ್ಯ ಇರುವಂತಹ ಹಾಗೆ ಯಾವುದೇ ಕಳಂಕ ಇಲ್ಲದ ಇನ್ನೂ ಉಳಿದಂತಹ ಹಿರಿಯ ಸಂಸದರಿಗೆ ಮಣೆ ಹಾಕುವುದು ಸೂಕ್ತ ಅನ್ನೋ ಚಿಂತನೆ ರಾಜ್ಯ ಬಿಜೆಪಿ ನಾಯಕತ್ವದಲ್ಲಿ ವ್ಯಕ್ತವಾಗ್ತಾ ಇದೆ. ಆದ್ರೆ 73 ಹಾಗೆ 75 ವರ್ಷದ ಒಳಗಿನ ಸಂಸದರಿಗೆ ಟಿಕೆಟ್ ನಿರಾಕರಿಸಲಾಗುತ್ತೆ ಅನ್ನೋ ಚಿಂತನೆಯನ್ನ ಬಿಟ್ಟು ಯಾರಿಗೆ ಗೆಲ್ಲೋ ಮಾನದಂಡದ ಆಧಾರದ ಮೇಲೆ ಟಿಕೆಟ್ ಕೊಡಬೇಕು ಅನ್ನೋ ಅಭಿಪ್ರಾಯವನ್ನ ರಾಜ್ಯ ಬಿಜೆಪಿ ನಾಯಕರು ಇಟ್ಕೊಂಡಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಟಕ್ಕರ್ ಕೊಡೋ ನಿಟ್ಟಿನಲ್ಲಿ ಬಿಜೆಪಿ ಕೂಡ ಜೆಡಿಎಸ್ನೊಂದಿಗೆ ಮೈತ್ರಿಯಾಗಿದ್ದು ಅನೇಕ ಹಿರಿಯ ಸಂಸದರಿಗೆ ವಯೋಮಿತಿ ಆಧಾರದ ಮೇಲೆ ಟಿಕೆಟ್ ನಿರಾಕರಿಸಿದ್ರೆ ಅದು ಸೋಲಿಗೂ ಕೂಡ ಕಾರಣ ಆಗಬಹುದು ಅನ್ನೋದನ್ನ ಈಗ ಸದ್ಯಕ್ಕೆ ಚಿಂತನೆ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ರಾಜ್ಯ ಬಿಜೆಪಿ ನಾಯಕರು ಹೈಕಮಾಂಡ್ ಜೊತೆ ಚರ್ಚೆ ಕೂಡ ಮಾಡಿದ್ದಾರೆ. ಇನ್ನು ಈ 70 ವರ್ಷ ದಾಟಿದ ಹಾಲಿ ಸಂಸದರು ಬಿಜೆಪಿಯಲ್ಲಿ ಯಾರ್ಯಾರು ಇದ್ದಾರೆ ಅಂತ ನೋಡೋದಾದ್ರೆ 25 ಜನ ಬಿಜೆಪಿ ಹಾಲಿ ಸಂಸದರ ಪೈಕಿ 75 ವರ್ಷ ದಾಟಿದ ಸಂಸದರಾದಂಥ ಚಾಮರಾಜನಗರ ಕ್ಷೇತ್ರದ ಶ್ರೀನಿವಾಸ್ ಪ್ರಸಾದ್ ಮತ್ತು ಚಿಕ್ಕಬಳ್ಳಾಪುರ ಕ್ಷೇತ್ರದ ಬಿಎನ್ ಬಚ್ಚೇಗೌಡ ತಮ್ಮ ರಾಜಕೀಯ ನಿವೃತ್ತಿಯನ್ನ ಘೋಷಿಸಿದ್ದಾರೆ. ಇನ್ನು ತುಮಕೂರು ಕ್ಷೇತ್ರದ ಸಂಸದ ಜಿಎಸ್ ಬಸವರಾಜು ಸ್ಪರ್ಧೆಗಿಳಿಯೋದಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಉಳಿದ ಹಾಗೆ 70 ವರ್ಷ ವಯಸ್ಸು ದಾಟಿರೋ ವಿಜಯಪುರದ ರಮೇಶ್ ಜಿಗಜಿಣಗಿ, ದಾವಣಗೆರೆಯ ಜಿಎಂ ಸಿದ್ದೇಶ್ವರ, ಬಳ್ಳಾರಿಯ ದೇವೇಂದ್ರಪ್ಪ, ಕೊಪ್ಪಳದ ಕರಡಿ ಸಂಗಣ್ಣ, ಬಾಗಲಕೋಟೆಯ ಪಿಸಿ ಗದ್ದಿಗೌಡರ್ ಅವರ ಪೈಕಿ ಈಗಲೂ ವರ್ಚಸ್ಸು ಹಾಗೆ ಗೆಲ್ಲೋ ಸಾಮರ್ಥ್ಯ ಹೊಂದಿರೋರಿಗೆ ಮತ್ತೊಮ್ಮೆ ಟಿಕೆಟ್ ನೀಡೋದು ಸೂಕ್ತ ಅನ್ನೋ ಮಾತು ಈಗ ಬಿಜೆಪಿ ವಲಯದಲ್ಲಿ ಕೇಳ್ಬರ್ತಾ ಇದೆ. ಈ ನಾಯಕರ ಪೈಕಿ ಗೆಲ್ಲೋ ವರ್ಚಸ್ಸು ಇರೋರಿಗೆ ಟಿಕೆಟ್ ನೀಡಿದ್ರೆ ಪಕ್ಷಕ್ಕೆ ಹೆಚ್ಚು ಸ್ಥಾನಗಳನ್ನು ಗಳಿಸೋದಕ್ಕೆ ಈಸಿ ಆಗುತ್ತೆ ಅನ್ನೋ ಚರ್ಚೆ ಪಕ್ಷದಲ್ಲಿ ನಡೀತಾ ಇದೆ. ಇನ್ನು ವಯೋಮಿತಿ ಆಧಾರದ ಮೇಲೆ ಕೆಲವು ಹಾಲಿ ಸಂಸದರಿಗೆ ಟಿಕೆಟ್ ಕೊಡೋದನ್ನ ಹೈಕಮಾಂಡ್ ನಿರಾಕರಿಸಿದ್ರೆ ಆ ಕ್ಷೇತ್ರದಲ್ಲಿ ಪರ್ಯಾಯ ಸಮರ್ಥ ಅಭ್ಯರ್ಥಿ ಸಿಗದೆ ಇದ್ರೆ ಆ ಸಂಸದರಿಗೆ ಟಿಕೆಟ್ ಕೊಡಬೇಕಾ ಅನ್ನೋದ್ರ ಬಗ್ಗೆ ಕೂಡ ಬಿಜೆಪಿಯ ಸ್ಥಳೀಯ ನಾಯಕರ ಜೊತೆಗೆ ಚರ್ಚೆಯನ್ನ ನಡೆಸಿ ಒಂದು ಫೈನಲ್ ಡಿಸಿಷನ್ ತೆಗೆದುಕೊಳ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿದೆ. ಇನ್ನು ವಯಸ್ಸಿನ ಕಾರಣವೊಂದನ್ನೇ ನೆಪವನ್ನಾಗಿ ಮಾಡಿಕೊಂಡು ಹಾಲಿ ಸಂಸದರಿಗೆ ಟಿಕೆಟ್ ನಿರಾಕರಿಸೋದು ಬೇಡ ಅನ್ನೋ ಅನಿಸಿಕೆಯನ್ನ ವರಿಷ್ಠರಿಗೆ ರವಾನೆ ಮಾಡಲಾಗಿದೆ ಅನ್ನೋದು ಕೂಡ ತಿಳಿದು ಬಂದಿದೆ. ಸೊ ಕಾದು ನೋಡೋಣ, ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಇದು ಯಾವ ರೀತಿ ವರ್ಕೌಟ್ ಆಗುತ್ತೆ. ವಯಸ್ಸಾಗಿದ್ರೂ ಕೂಡ ಗೆಲ್ಲೋ ಸಾಮರ್ಥ್ಯ ಇವರಿಗಿದೆ, ಟಿಕೆಟ್ ಕೊಡಬೇಕು ಅಂತ ಟಿಕೆಟ್ ಕೊಡ್ತಾರಾ ಇಲ್ವಾ ಸ್ವಲ್ಪ ದಿನದಲ್ಲಿ ಗೊತ್ತಾಗುತ್ತೆ.